ಏಪ್ರಿಲ್ 4ರಂದು ನ್ಯಾಯಾಲಯಗಳ ಸಂಕೀರ್ಣ ಲೋಕಾರ್ಪಣೆ ಜಯರಂಗಸ್ವಾಮಿ. ತಾಲೂಕಿನ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದಾರೆ. ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ನೂತನ ನ್ಯಾಯಾಲಯಗಳ ಸಂಕೀರ್ಣದ ಉದ್ಘಾಟನೆ ಏಪ್ರಿಲ್ 4ರಂದು ಬೆಳಗ್ಗೆ 10:30ಕ್ಕೆ ನೆರವೇರಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿ ರಂಗಸ್ವಾಮಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ತಾಲೂಕು ವಕೀಲರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. 4 ನ್ಯಾಯಾಲಯಗಳ ಸಂಕೀರ್ಣ ಉದ್ಘಾಟನೆಗೊಳ್ಳಲಿದ್ದು ತಾಲೂಕಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು. ವಕೀಲರ ಸಂಘದ ತಾಲೂಕಾ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಹೊಂಬಳ ಮಾತನಾಡಿ, ಸುಮಾರು 18 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡ ನ್ಯಾಯಾಲಯದ ಕಟ್ಟಡವನ್ನು ಹೈಕೋರ್ಟ್ ನ್ಯಾಯಾಧೀಶ ಹಾಗೂ ಕೊಪ್ಪಳ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶ ಸಿಎಂ ಪೂನಚ ಲೋಕಾರ್ಪಣೆಗೊಳಿಸುವರು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಹಂಚಾಟೆ ಸಂಜೀವ್ ಕುಮಾರ್, ಎಂಜಿ ಸುಕ್ರೆ ಕಮಲ್, ಪಿ ಶ್ರೀ ಸುಧಾ ಭಾಗವಹಿಸಲಿದ್ದಾರೆ. ಜಿಲ್ಲಾ ನ್ಯಾಯಾಧೀಶ ಚಂದ್ರಶೇಖರ್, ಕಾನೂನು ಸಚಿವ ಎಚ್ಕೆ ಪಾಟೀಲ್, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ, ಸಿಎಂ ಆರ್ಥಿಕ ಸಲಹೆಗಾರರು ಮತ್ತು ಶಾಸಕರಾದ ಬಸವರಾಜ ರಾಯರೆಡ್ಡಿ, ಸಂಸದ ರಾಜಶೇಖರ್ ಹಿಟ್ನಾಳ್, ಎಂಎಲ್ಸಿ ಹೇಮಲತಾ ನಾಯಕ, ಜಿಲ್ಲಾಧಿಕಾರಿ ಡಾ ಸುರೇಶ್ ಹಿಟ್ನಾಳ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರು ಎಂದರು. ಮುಂದಿನ ದಿನಗಳಲ್ಲಿ ಇನ್ನೂ 2 ಹೆಚ್ಚುವರಿ ನ್ಯಾಯಾಲಯ ಮಂಜೂರಾಗಲಿವೆ. ನೂತನ ವಕೀಲರ ಸಂಘದ ಭವನಕ್ಕೆ ನಿರ್ಮಾಣಕ್ಕೆ ಅನುಮೋದನೆ ಆಡಳಿತಾತ್ಮಕ ದೊರಕಿದೆ ಎಂದರು. ಈ ವೇಳೆ ಕಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶ ಸಂಜು ಕುಮಾರ್ ಪಚ್ಚಿಬೋರೆ, ವಕೀಲರ ಸಂಘದ ಉಪಾಧ್ಯಕ್ಷ ಎಂಎಸ್ ನಾಯ್ಕರ, ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ಇಟಿ, ಜಂಟಿ ಕಾರ್ಯದರ್ಶಿ ಹಸನ್ ಸಾಬ್ ನದಾಫ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಿಆರ್ಡಿ ಎನ್ಕೆಎಸ್ ಟಿವಿ 4 ಯಲಬುರ್ಗಾ. ಎಲ್ಲರಿಗೂ ಕೂಡ 4ನೇ ತಾರೀಕು ಇದೇ ತಿಂಗಳ 4ನೇ ತಾರೀಕು ಶನಿವಾರ ನಡೀತಕ್ಕಂಥ ಹೊಸ ನೂತನ ಕಟ್ಟಡದ ಕೋರ್ಟ್ ಬಿಲ್ಡಿಂಗ್ ಇನಾಗ್ರೇಷನ್ಗೆ ತಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮಚ್ ಅವೈಟೆಡ್ ಬಿಲ್ಡಿಂಗ್ 2 or 3 times we scheduled to inaugurate the building, but ಒಂದೇ ದಿನ ಅದು ಪೋಸ್ಟ್ಪೋನ್ ಆಯಿತು. ಅಲ್ಟಿಮೇಟ್ಲಿ ಈಗ 4/4/2026 ಶನಿವಾರಕ್ಕೆ ಆ ಡೇಟ್ ಫಿಕ್ಸ್ ಆಗಿದೆ. ಇಲ್ಲಿ ನಮ್ಮಲ್ಲಿ ಕ್ರಿಮಿನಲ್ ಮತ್ತು ಸಿವಿಲ್ ಕೇಸ್ಗಳು ಕೂಡ ನಡೀತಾ ಇರ್ತದೆ. ಕ್ರಿಮಿನಲ್ ಡೇ ಇದ್ದಾಗ ತುಂಬ ನ್ಯೂಸ್ ಗ್ಯಾದರಿಂಗ್ ಇರ್ತದೆ, ವಿಟ್ನೆಸ್ಗಳು ಬರ್ತಾರೆ, ವಕೀಲರುಗಳು ಕೆಲವು ಕೇಸಲ್ಲಿ ಭಾಳ ಜನ ಇರ್ತಾರೆ. ಅವರಿಗೆ ಮಾಹಿತಿ ಕೆಲಸ ಗೊತ್ತಾಗೋದಿಲ್ಲ. ಕೋರ್ಟ್ ಬಿಲ್ಡಿಂಗ್ ಇನಾಗ್ರೇಷನ್, ಕೋರ್ಟ್ ಕಡೆ ಹೊಸ ಈ ನೂತನ ಕಟ್ಟಡ ಉದ್ಘಾಟನೆ ಆಗಿದೆ ಅಂತ ಹೇಳಿ ತಾವು ಬಂದು ಈಗ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದ ಫುಟೇಜ್ ಕವರ್ ಮಾಡಿ ಸ್ವಲ್ಪ ಮಾಧ್ಯಮಗಳಲ್ಲಿ ಅದನ್ನು ತೋರಿಸಿದ್ರೆ ಜನರ ಗಮನಕ್ಕೆ ಬರ್ತದೆ. ಈ ಥರ ಒಂದು ಕೋರ್ಟ್ ಬಿಲ್ಡಿಂಗ್ ಹೊಸದಾಗಿ ಆಗಿದೆ, ಆ ಜಾಗ ಇಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಅವಾಗ ಸ್ವಲ್ಪ ಇನ್ಕನ್ವೀನಿಯನ್ಸಿ ಆಗೋದನ್ನ ತಪ್ಪಿಸಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಮಾಹಿತಿನ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ತಲುಪೋತರವಾದ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ ತಾವು ಕೂಡ ಜೊತೆಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅಂತೇಳಿ ತಮ್ಮನ್ನು ಕೂಡ ವಿನಂತಿ ಮಾಡ್ತೀನಿ. ನಮ್ಮ ಯಲಬುರ್ಗಾ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ನ್ಯಾಯಾಲಯ ಸಂಕೀರ್ಣ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆದಂಥ ಉನ್ನತ ಸಾಹೇಬರಿಂದ ಉದ್ಘಾಟನೆ ಆಗುತ್ತೆ. ಎಲ್ಲರಿಗೂ ಗೊತ್ತಿರೋಂಗೆ ಈಗ ನಾವೆಲ್ಲರೂ ವೈಯಕ್ತಿಕವಾಗಿ ಆಮಂತ್ರಣ ಪತ್ರ ಎಲ್ಲಿ ಮುಗಿಸ್ಲಿಕ್ಕೆ ಅಸಾಧ್ಯ ಇದೆ. ಸೊ ಇದಕ್ಕೆ ನಮ್ಮ ಸಹಾಯ ಬೇಕೇ ಇರುತ್ತೆ. ಪ್ರಿಂಟ್ ಮೀಡಿಯಾ ಆ್ಯಂಡ್ ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಇದನ್ನೇ ಮುಖಾಂತರ ನೀವೆಲ್ಲರೂ ಎಲ್ಲ ಪತ್ರಿಕೆಯಲ್ಲಿ ಈ ವಿಷಯಗಳನ್ನು ಸಹಿತವಾಗಿ ಅದಕ್ಕೆ ಎಲ್ಲರಿಗೂ ಈ ಆಮಂತ್ರಣ ಪತ್ರ ಕೊಟ್ಟಿದೆ. ಸೊ ಇದ್ರ ಪ್ರಕಾರ 4 ಜನ ಹೈಕೋರ್ಟ್ ಜಡ್ಜಸ್ಸು ಬರ್ತಾ ಇದ್ದಾರಂತೆ. ಮುಂಚೆ ಇತ್ತು, ಈಗ ಅದರಲ್ಲಿ 2 ಜನ ಕನ್ಫರ್ಮ್ ಆಗಿದೆ. ಇನ್ನಿಬ್ಬರದು ಬಹುಶಃ ಸಾಯಂಕಾಲ ಗೊತ್ತಾಗುತ್ತೆ. ಅದೇ ಥರ ಮಿನಿಸ್ಟರ್ಸ್ ಆದಂಥ ಎಚ್.ಕೆ. ಪಾಟೀಲ್ ಅವರು, ಲಾ ಮಿನಿಸ್ಟರ್ಸು, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ತಂಗಡಿಯವರು, ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಬೇರೆ ಬೇರೆ ಕಾರಣದಿಂದ, ಆಮೇಲೆ ಜಾರಕಿಹೊಳಿ ಸಾಹೇಬ್ ತಗಡಿ ಸಾಹೇಬ್ರದ್ದು ಆರೋಗ್ಯ ಏರ್ಪೇರಾಗಿದೆ, ಅವರು ಬರೋ ಸಾಧ್ಯತೆ ಕಮ್ಮಿ ಇದೆ. ಅದೇನಿದ್ರು ಬಹುಶಃ ನಮ್ಗೆ ನಾಳೆನೇ ಕನ್ಫರ್ಮ್ ಆಗುತ್ತೆ. ಏನಿದೆ ಪ್ರೋಟೋಕಾಲ್ ಪ್ರಕಾರ. ಸೊ ಎಲ್ಲರದ್ದು ಏನಿದೆ ಎಲ್ಲರದ್ದು ಹಾಕಿಸಿ ನಮ್ಮ ಎಲ್ಲ ಪತ್ರಿಕೆಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಸಂಕೀರ್ಣದ ಉದ್ಘಾಟನೆಯ ಪ್ರಯುಕ್ತವಾಗಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಪ್ರಯುಕ್ತವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ಉಭಯ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮಗಳು ಮತ್ತು ಹಿರಿಯ ವಕೀಲರು ಈ ಸಂದರ್ಭದಲ್ಲಿ ನಾನು ನಮಸ್ಕಾರಗಳನ್ನು ವಿಶೇಷವಾಗಿ
ತಮ್ಮ ಮೂಲಕ ಇವತ್ತು ತಾಲೂಕಿನ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೂತನ ನ್ಯಾಯಾಲಯ ಸಂಕೀರ್ಣದ ಉದ್ಘಾಟನೆಗೆ ಪಾಲ್ಗೊಳ್ಳಲಿಕ್ಕೆ ತಾವುಗಳು ಹೆಚ್ಚು ಪ್ರಚಾರವನ್ನು ಮಾಡಬೇಕು ಮತ್ತು ನ್ಯಾಯಾಲಯದ ನೂತನ ನ್ಯಾಯಾಲಯದ ಕಟ್ಟಡದ ಪ್ರಯುಕ್ತವಾಗಿ ಎಲ್ಲರಿಗೂ ಗೊತ್ತಾಗಲಿ ಅಂತಕ್ಕಂಥದ್ದು ಕೂಡ ನಮ್ಮ ಆಶಯವಾಗಿದೆ. ಜೊತೆಗೆ ಇನ್ನೊಂದು ರಾಷ್ಟ್ರೀಯ ಒಂದು ಕಾರ್ಯಕ್ರಮವಾಗಿದೆ. ಆ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಏನಂದ್ರೆ ಇದೇ ನಿನ್ನೆಯಿಂದ ಆರಂಭವಾಗಿದೆ. ರಾಷ್ಟ್ರೀಯ ಜನಗಣತಿ ಆರಂಭವಾಗಿದೆ. ಈ ಜನಗಣತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ರಾಷ್ಟ್ರೀಯ ಜನಗಣತಿಯನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಇವತ್ತು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ವರ್ಗದವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಅವರ ಒಂದು ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ತಾವುಗಳು ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ. ಪತ್ರಿಕಾ ಮಾಧ್ಯಮದಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಇದೇ 1 ಏಪ್ರಿಲ್ 2026 15 ಏಪ್ರಿಲ್ 2026 ವರೆಗೆ ರಾಷ್ಟ್ರೀಯದಲ್ಲಿ 150 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನ